ಆದಿಜಿನೇಶ ಅಘಕುಲನಾಶ ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ. ವೀಕ್ಷಕ ಬಂಧುಗಳೇ, ಇಂದಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆಯ ಮಲಿಯೂರು ಗ್ರಾಮದ ಧಾಮ ಸಂಪ್ರೋಕ್ಷಣೆ ಪಂಚಕಲ್ಯಾಣ ಪೂರ್ವಕ ಭಗವಾನ್ ಶ್ರೀ 1008 ಆದಿನಾಥ ತೀರ್ಥಂಕರರ ಶಿಲಾ ಜಿನಬಿಂಬ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಆಯ್ದ ದೃಶ್ಯಾವಳಿಗಳನ್ನು ಇಲ್ಲಿ ತಂದಿದ್ದೇವೆ. ಪರಮಪೂಜ್ಯ ಸಂತ ಶಿರೋಮಣಿ ಆಚಾರ್ಯ ಶ್ರೀ 108 ವಿದ್ಯಾಸಾಗರ ಮುನಿ ಮಹಾರಾಜರ ಹಾಗೂ ಆಚಾರ್ಯ ಶ್ರೀ 108 ಸಮಯ ಸಾಗರ ಮುನಿ ಮಹಾರಾಜರ ಪರಮಶಿಷ್ಯರಾದ ವಾತ್ಸಲ್ಯಮೂರ್ತಿ ಅಭಿಷ್ಣ ಜ್ಞಾನಭಾಸ್ಕರ ಪರಮಪೂಜ್ಯ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರವರ ಶುಭ ಆಶೀರ್ವಾದ ಹಾಗೂ ಪಾವನ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರ ಕನಕಗಿರಿ ಜೈನಮಠ ಪರಮಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರು ಇವರ ದಿವ್ಯ ಉಪಸ್ಥಿತಿ ಹಾಗೂ ಮಾರ್ಗದರ್ಶನದಲ್ಲಿ ಪರಮಪೂಜ್ಯ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಮದನಭಿನವ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಇವರ ಪಾವನ ಸಾನ್ನಿಧ್ಯ ಹಾಗೂ ಸಮಸ್ತ ಜೈನ ಮಠಗಳ ಭಟ್ಟಾರಕರ ಶುಭ ಆಶೀರ್ವಾದದೊಂದಿಗೆ ಹಾಗೂ ಮಾನ್ಯ ರಾಜ್ಯಸಭಾ ಸದಸ್ಯರಾದ ಪದ್ಮವಿಭೂಷಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದ ಹಾಗೂ ದಿವ್ಯ ಉಪಸ್ಥಿತಿಯಲ್ಲಿ ದಿನಾಂಕ 31/10/2025 ಹಾಗೂ ದಿನಾಂಕ 1/11/2025 ನಡೆದ ಪೂಜಾ ವಿಧಿವಿಧಾನಗಳು ಹಾಗೂ ಸಭಾ ಕಾರ್ಯಕ್ರಮಗಳ ದೃಶ್ಯ ಸಂಕಲನ ಈ ಭಾಗದಲ್ಲಿ ಮೂಡಿಬರಲಿದ್ದು, ಮುಂದುವರೆದ ಭಾಗವನ್ನು ಮುಂಬರುವ ಸಂಚಿಕೆಯಲ್ಲಿ ನೋಡಲಿದ್ದೀರಿ. 1008 ಶ್ರೀ ಆದಿನಾಥ ಸ್ವಾಮಿ ದಿಗಂಬರ ಜೈನ ಸೇವಾ ಟ್ರಸ್ಟ್ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಧರ್ಮ ಬಂಧುಗಳ ಸಹಕಾರದೊಂದಿಗೆ ಪಂಚಕಲ್ಯಾಣ ಮಹೋತ್ಸವವು ಮಂಗಲಮಯವಾಗಿ ಜರುಗಿತು. ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ. ಅಘಕುಲನಾಶ ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ. ಜ್ಞಾನಾವರ್ಜಿತ ಕದನ ನಿರ್ಜಿತ ಮದನ ಸದ್ಗುಣ ಸದನ ಸ್ಫೂರ್ಜಿತ ಜ್ಞಾನಾವರ್ಜಿತ ಕದನ ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ ಆದಿಜಿನೇಶ ಆದಿಜಿನನೆ ಆದಿಜಿನೇಶ
ಆದಿಜಿನೇಶ ಅಘಕುಲನಾಶ ಭಕ್ತಾಬ್ಜ ವಂದಿತ ವ್ಯಕ್ತ ಕಡಲಾಧೀಶ ಶಕ್ತಿ ನಿಭವದನ ಮುಕ್ತಿ ನಿವಾಸಧೀಶ ಭಕ್ತಾಬ್ಜ ವಂದಿತ ವ್ಯಕ್ತ ಕಡಲಾಧೀಶ ಆದಿಜಿನೇಶ ಆದಿಜಿನನೆ ಆದಿಜಿನೇಶ ಅಘಕುಲನಾಶ 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 ಆದಿಜಿನೇಶ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಕರ್ಮರಾಶಿ ಕಳೆಯಲು ಭಕ್ತಿ ಮಾಡಿರಿ, ಭಕ್ತಿಯಿಂದ ಮುಕ್ತಿ ಪಥದಿ ನಡೆಯ ಬನ್ನಿರಿ. ಕರ್ಮರಾಶಿ ಕಳೆಯಲು ಭಕ್ತಿ ಮಾಡಿರಿ, ಭಕ್ತಿಯಿಂದ ಮುಕ್ತಿ ಪಥದಿ ನಡೆಯ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಕ್ತಿ ಭಾವದಿಂದ ಜಿನರ ನೆನೆಯುವ, ಅರ್ಕಿಯಿಂದ ಭಜನೆ ಮಾಡಿ ಕರ್ಮ ಕಳೆಯುವ. ಶುದ್ಧ ಭಕ್ತಿ ಭಾವದಿಂದ ಜಿನರ ನೆನೆಯುವ, ಅರ್ಕಿಯಿಂದ ಭಜನೆ ಮಾಡಿ ಕರ್ಮ ಕಳೆಯುವ. ಶುದ್ಧ ಭಕ್ತಿ ಭಾವದಿಂದ ಜಿನರ ನೆನೆಯುವ, ಅರ್ಕಿಯಿಂದ ಭಜನೆ ಮಾಡಿ ಕರ್ಮ ಕಳೆಯುವ. ಶ್ರೇಷ್ಠವಾದ ಫಲವರ್ಪಿಸಿ ಧನ್ಯರಾಗುವ, ಅಷ್ಟದ್ರವ್ಯ ಕೂಡಿಸಿ ಅರ್ಘ್ಯ ಬೆಳಗುವ. ಶ್ರೇಷ್ಠವಾದ ಫಲವರ್ಪಿಸಿ ದಿನಾಂಕ 31/10/2025 ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಟ್ಟಾರಕತ್ರಯರ ಸಾನ್ನಿಧ್ಯ ಹಾಗೂ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆಯವರು, ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು, ಶ್ರೀಮತಿ ಶ್ರದ್ಧಾ ಅಮಿತ್ ರವರು, ಸಮಿತಿ ಅಧ್ಯಕ್ಷರಾದ ವಸುಪಾಲ್ ಜೈನ್ ರವರು ಹಾಗೂ ಗಣ್ಯರು ಉಪಸ್ಥಿತರಿದ್ದು
ಮಹೋತ್ಸವದ ಉದ್ಘಾಟನೆ ದೀಪ ಪ್ರಜ್ವಲನೆಯ ಮೂಲಕ ಮಾಡಲಾಯಿತು. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಜೀರ್ಣೋದ್ಧಾರದ ಅಧ್ಯಕ್ಷರಾದಂಥ ಶ್ರೀ ವಸಪಾಲ್ ದೇವರೇ ಮತ್ತು ಇತರ ಎಲ್ಲ ಸಂಬಂಧಪಟ್ಟ ಇಲ್ಲಿಯ ದಾನಿಗಳೇ ಮತ್ತು ನಿಮ್ಮ ಎಲ್ಲ ಭಕ್ತರೇ, ಒಳಗೆ ಯಾರು ಕೂತಿರ್ತಾರೆ ಅವರಿಗೆ ಅದರ ಲಾಭ ಸಿಗ್ತದೆ. ಆದರೆ ನಾವು ಒಳಗಿರೋರು ದೇವರು ವಿಷ್ಣು ಅಥವಾ ಶೈವರು ಅಥವಾ ಜೈನರು ಅಂತ ನೋಡೋದಿಲ್ಲ. ಪ್ರಾಚೀನ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಮಾಡುವಂಥ ಕೈಂಕರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಭಾಳ ಸಂತೋಷ ಅಂತಂದರೆ ಈ ಭಾಳ ಸುಂದರವಾದ ಮಲೆಯೂರಿನ ಗುಡಿಯನ್ನು ಜೀರ್ಣೋದ್ಧಾರ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಲ್ಲಿ ಈ ಗುಡಿಯನ್ನು ಜೀರ್ಣೋದ್ಧಾರ ಮಾಡುವಾಗ ನಮ್ಮ ನೇಮಿರಾಜವರು ಮತ್ತಿತರೆಲ್ಲ ಸೇರಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಧರ್ಮಾತನ ಟ್ರಸ್ಟ್ನ ಎಲ್ಲ ಕಾರ್ಯಗಳನ್ನು ಹೊಂದಿರಿ. ಇದು ಅಕಸ್ಮಾತಾಗಿ ನಾನು ಯಾವುದು ಬೇರೆ ಕೆಲಸಕ್ಕೆ ಮೈಸೂರಿಗೆ ಬಂದಾಗ ಪಟ್ಟು ಹಿಡಿದು ಇಲ್ಲಿ ಬರಲೇಬೇಕು ಅಂತೇಳಿ ಹಠ ಮಾಡಿ ಕರ್ಕೊಂಡು ಬಂದಾನೆ. ಮುಖ್ಯವಾಗಿ ಈ ಎಲ್ಲ ಕಾರ್ಯಕ್ಕೆ ಹಿಂದೆ ಇರತಕ್ಕಂಥ ಸ್ಫೂರ್ತಿ ಒಂದೇ, ಹಳೆಯ ಗುಡಿಗಳ ಜೀರ್ಣೋದ್ಧಾರ ಬಹಳ ಪ್ರಾಮುಖ್ಯವಾದದ್ದು. ಹೊಸದು ನಿರ್ಮಾಣಕ್ಕಿಂತ ಹೆಚ್ಚು ಹಳೆಯ ಗುಡಿಗಳನ್ನು ಯಾರೋ ಪುಣ್ಯಾತ್ಮರು ಸಾವಿರಾರು ವರ್ಷಕ್ಕಿಂತ ನಿರ್ಮಾಣ ಮಾಡಿರ್ತಾರೆ, ಭಕ್ತರು ಮಾಡಿರ್ತಾರೆ, ರಾಜರು ಮಾಡಿರ್ತಾರೆ, ಚಕ್ರವರ್ತಿಗಳು ಮಾಡಿರ್ತಾರೆ. ಚಕ್ರವರ್ತಿಯೇ ಮಾಡಲಿ, ಶ್ರೀ ಸಾಮಾನ್ಯರು ಮಾಡಿರಲಿ, ರಕ್ಷಣೆ ಮಾಡುವಂಥದ್ದು ನಮ್ಮ ಸಮಕಾಲೀನರ ನಮ್ಮ ಜವಾಬ್ದಾರಿ ಹೊಣೆಗಾರಿಕೆ ಆಗಿರ್ತದೆ. ಈಗ ತಾನೇ ಈ ಕಾರ್ಯಕ್ರಮದಲ್ಲಿ ಸುರೇಂದ್ರಣ್ಣನವರು ಈಗಷ್ಟೇ ಒಂದು ಮಾತನ್ನು ಹೇಳ್ತಾ ಇದ್ರು. ಸುಮಾರು ಧರ್ಮಸ್ಥಳದ ಒಂದು ಧರ್ಮೋತ್ಥಾನ ಟ್ರಸ್ಟಿನಿಂದ ಸುಮಾರು 250ಕ್ಕಿಂತಲೂ ಕೂಡ ಅಧಿಕ ಮಂದಿರಗಳ ಜೀರ್ಣೋದ್ಧಾರ ಆಗಿದೆ. ಆದರೆ ಆ ಮಂದಿರದ ಪಂಚಕಲ್ಯಾಣ ಅಥವಾ ಮಂದಿರದ ಒಂದು ಪುನರ್ ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮದಲ್ಲಿ ಹೆಗಡೆಯವರು, ವೀರೇಂದ್ರ ಹೆಗಡೆಯವರು ಯಾವುದಕ್ಕೂ ಪಾಲ್ಗೊಳ್ಳೋದಿಲ್ಲ. ಎಲ್ಲದಕ್ಕೂ ನನ್ನನ್ನೇ ಕಳಿಸಿ ಅದರ ಉದ್ಘಾಟನೆ ಅಥವಾ ಪಂಚಕಲ್ಯಾಣವನ್ನು ಮಾಡಿಸ್ತಾರೆ. ಆದರೆ ಇಡೀ ಏನು 250 ಮಂದಿರಗಳ ಜೀರ್ಣೋದ್ಧಾರವನ್ನು ಮಾಡಿದರೆ ಅದರಲ್ಲಿ ಕೇವಲ 6 ಮಂದಿರಗಳ ಒಂದು ಉದ್ಘಾಟನೆ ಅಥವಾ ಪಂಚಕಲ್ಯಾಣಕ್ಕಷ್ಟೇ ಅವರು ಪಾಲ್ಗೊಂಡಿದ್ದಾರೆ ಅಂಥೇಳಿ ಹೇಳ್ತಿದ್ರು. ಹಾಗೆ ನಿಮ್ಮೆಲ್ಲ ಮಲೆಯೂರು ಗ್ರಾಮಸ್ಥರ ಒಂದು ವಿಶೇಷ ನೋಡಿ, ನಿಮ್ಮೆಲ್ಲರ ಸೌಭಾಗ್ಯ 250ರಲ್ಲಿ ನಿಮ್ಮದು 7ನೆಯ ಮಂದಿರಕ್ಕೆ ವೀರೇಂದ್ರ ಹೆಗ್ಗಡೆಯವರು ಈ ದಿನ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಾರೆ. ಹಾಗೆ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಯಶಸ್ವಿ ಕಾರ್ಯಕ್ರಮ, ಶ್ರೇಷ್ಠವಾದಂತಹ ಕಾರ್ಯಕ್ರಮ ನೆರವೇರ್ತಾ ಇದೆ. ಒಂದು ಜಿನಮಂದಿರವನ್ನು ಕಟ್ಟುವಂಥದ್ದು ಸಾಮಾನ್ಯ ವಿಷಯವಲ್ಲ. ಹಾಗೆ ಜಿನಮಂದಿರವನ್ನು ಕಟ್ಟೋದು ಸಾಮಾನ್ಯವಲ್ಲ, ಹೊಸ ಮಂದಿರವನ್ನು ಕಟ್ಟೋದು ಸುಲಭ. ಆದರೆ ಹಳೆ ಮಂದಿರವನ್ನು ಅದೇ ಹಳೆಯ ರೀತಿಯಲ್ಲಿ, ಹಳೆಯ ಶೈಲಿಯಲ್ಲಿ, ಹಳೆಯ ಪರಂಪರೆಯ ರೀತಿಯಲ್ಲೇ ಪುನರ್ ಒಂದು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಬಹಳ ಒಂದು ಕಷ್ಟಕರ ಕೆಲಸವಾಗಿರ್ತಕ್ಕಂಥದ್ದು. ಅಂತಹ ಒಂದು ಕೆಲಸವನ್ನು ನೀವೆಲ್ಲರೂ ಗ್ರಾಮಸ್ಥರು ಬಹಳ ಶ್ರಮವಹಿಸಿ, ಕೇವಲ ಈ ಗ್ರಾಮದಲ್ಲಿ ಇರ್ತಕ್ಕಂಥದ್ದು 6 ಮನೆಯವರು ಇಂತಹ ಒಂದು ಬೃಹತ್ ಮಂದಿರ, ಸ್ವಾಮೀಜಿಯವರು ಈಗ ತಾನೇ ಹೇಳ್ತಿದ್ರು, ಇಡೀ ಮೈಸೂರು ಜಿಲ್ಲೆಯಲ್ಲೇ ಅತಿ ದೊಡ್ಡ ಮಂದಿರ ಅಂತಂದರೆ ಅದು ಮಲೆಯೂರಿನ ಜಿನಮಂದಿರ ಅಂಥೇಳಿ. ಹಾಗೆ ಇಂತಹ ಒಂದು ಬೃಹತ್ ಜಿನಮಂದಿರವನ್ನು ತಾವೆಲ್ಲರೂ ಕೂಡ ಜೀರ್ಣೋದ್ಧಾರಗೊಳಿಸಿ ಎಲ್ಲರ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರ ಇರ್ಬೋದು, ಹಾಗೆ ಸುತ್ತಮುತ್ತಲಿನ ಎಲ್ಲ ಜೈನ ಸಮಾಜದ ಶ್ರಾವಕರ ಸಹಕಾರಗಳಿರ್ಬೋದು, ಹಾಗೆ ಹೆಗ್ಗಡೆಯವರ ಸಹಕಾರ ಇರ್ಬೋದು, ಹಾಗೆ ಎಲ್ಲ ಮುನಿ ಮಹಾರಾಜರ ಆಚಾರ್ಯರ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ನೆರವೇರಿಸ್ತಾ ಇದ್ದೀರಾ. ಗಾವ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾರ್ಥಮಿದಂ ಶರೀರಂ. ಹೇಗೆ ಗಿಡ ಮರಗಳು ಪರೋಪಕಾರಕ್ಕೆ ಹಣ್ಣು ಹಂಪಲುಗಳನ್ನು ಕೊಡ್ತವೆ, ಅದೇ ರೀತಿ ನದಿಯೂ ಕೂಡ ಅನಾದಿ ಕಾಲದಿಂದಲೂ ಅನೇಕ ಜೀವರಾಶಿಗಳಿಗೆ, ಅನೇಕ ಪಶು ಪಕ್ಷಿ ಪ್ರಾಣಿ ಮನುಷ್ಯರಿಗೆ ಉಪಕಾರ ಮಾಡಲಿಕ್ಕೆ ನೀರನ್ನು ಕೊಡ್ತದೆ. ಹಸು ಕೂಡ ತನ್ನ ಹಾಲು ಉಪಕಾರಕ್ಕಾಗಿಯೇ ಕೊಡುತ್ತದೆ. ಅದೇ ರೀತಿ ಮನುಷ್ಯನ ಶರೀರವು ಕೂಡ ಏನಿದೆ, ಪರೋಪಕಾರಾರ್ಥಮಿದಂ ಶರೀರಂ. ಈ ಶರೀರವು ಕೂಡ 4 ಜನರಿಗೆ ಉಪಕಾರ ಆಗಬೇಕು,
ಲೋಕದಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳು ಗಿಡ ಮರಗಳು, ಅದೇ ರೀತಿ 4 ಮನುಷ್ಯರಿಗೆ 4 ಜನರಿಗೆ ಈ ಮಾನವನ ಜೀವನ ಉಪಕಾರ ಆಗಿರಬೇಕು. ಅದಕ್ಕೋಸ್ಕರ ನಮ್ಮ ಜೀವನ ಇರಬೇಕು. ಯಾಕಂದರೆ ಎಲ್ಲ ಪ್ರಾಣಿಗಳು ಕೂಡ ಬದುಕ್ತವೆ, ಜನ್ಮವನ್ನು ತಾಳ್ತವೆ. ಆದರೆ ಆ ಪ್ರಾಣಿಗಳಿಗೆ ಮನುಷ್ಯನನ್ನು ಬಿಟ್ಟು ಬೇರೆ ಎಲ್ಲ ಪ್ರಾಣಿಗಳಿಗೂ ಏನಿಲ್ಲ, ಒಳ್ಳೆಯ ಜ್ಞಾನವಿಲ್ಲ, ಒಳ್ಳೆಯ ಮನಸ್ಸಿಲ್ಲ, ವಿವೇಕತೆ ಇಲ್ಲ. ಏನು ಒಳ್ಳೇದು ಮಾಡೋದು, ಕೆಟ್ಟ ಮಾಡುವುದು, ಶುಭ ಮತ್ತು ಅಶುಭ ಯಾವ ಕ್ರಿಯೆ ಇದೆ ಅಂತ ಬೇರೆ ಮನುಷ್ಯನ ಬಿಟ್ಟು ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ಆ ಶಕ್ತಿ ಸಿಕ್ಕಿಲ್ಲ. ಏನಾದರೂ ಯಾರಿಗಾದರೂ ಆ ಶಕ್ತಿ, ವಿವೇಕತೆ, ಒಳ್ಳೆಯ ಜ್ಞಾನ, ಒಳ್ಳೆಯ ಭಾವನೆ, ಒಳ್ಳೆಯ ಕ್ರಿಯೆಗಳನ್ನು ಮಾಡುವಂಥ ಶಕ್ತಿ ಏನಾದರೂ ಸಿಕ್ಕಿದರೆ ಅದು ಕೇವಲ ಮನುಷ್ಯನಿಗೆ ಮಾತ್ರ ಸಿಕ್ಕಿದೆ. ಅದೆಲ್ಲವೂ ಸಿಕ್ಕರೂ ಕೂಡ ಅದರ ಉಪಯೋಗ ಮಾಡ್ತಾ ಇಲ್ಲ ಅಂದರೆ ಏನಾಗ್ತದೆ, ಮನುಷ್ಯನೂ ಕೂಡ ಯಾವ ರೀತಿ ಒಂದು ಪಶು ಪಕ್ಷಿ ಪ್ರಾಣಿ ಇದ್ದ ಹಾಗೆ. ಯಾಕಂದರೆ ಹೇಗೆ ಪಶು ಪಕ್ಷಿ ಪ್ರಾಣಿಯೂ ಕೂಡ ಊಟ ತಿಂಡಿ ಮಾಡ್ತದೆ, ಮಲ್ಕೊಳ್ತದೆ, ಅದೇ ರೀತಿ ಮಾನವನ ಜೀವನೂ ಕೂಡ ಅದೇ ರೀತಿ ಆಗ್ತದೆ. ಅದಕ್ಕೋಸ್ಕರ ಮನುಷ್ಯನಲ್ಲಿ ಏನಾದರೂ ವಿಶೇಷ ಇರಬೇಕಂದ್ರೆ ಏನಿರಬೇಕು, ಒಳ್ಳೆಯ ದಾನ, ಧರ್ಮ, ಪರೋಪಕಾರ, ಈ ರೀತಿ ಒಳ್ಳೆಯ ಗುಣಗಳಿದ್ದರೆ ಏನಾಗ್ತದೆ ಅಂತ ಅವನು ಕೂಡ ಒಳ್ಳೆಯ ಗುಣಗಳನ್ನು ಪಡೆದು ಮನುಷ್ಯನಿದ್ದವನು ಮಹಾಮನುಷ್ಯನಾಗಿ ಮಹಾಮಾನವನಾಗಿ ಜೀವನವನ್ನು ಮಾಡುತ್ತಾನೆ. ಪುರೋಹಿತರ ವರ್ಗದವರು ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳನ್ನು, ಒಳ್ಳೆಯ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರವಣ ಬೆಳಗೊಳು ಸಂಗೀತಗಾರರು ಸರ್ವೇಶ್ ಅವರೆಲ್ಲ ಬಂದಿದ್ದಾರೆ. ಅದೇ ರೀತಿ ಲೈವ್ 3 ದಿನ ಪ್ರತಿದಿನವೂ ಕೂಡ ಲೈವ್ ಜ್ವಾಲಾಮಾಲ ನ್ಯೂಸ್ದವರು ಯೂಟ್ಯೂಬ್ ಮೂಲಕ ಫೇಸ್ಬುಕ್ ಮೂಲಕ ಮಾಡ್ತಾ ಇದ್ದೀರಾ. ಹಾಗಾಗಿ ಎಲ್ಲೆಲ್ಲಿ ಯಾರ್ಯಾರಿದ್ದೀರ ಅಲ್ಲಿಂದ ನೋಡ್ಬೋದು ಮತ್ತು ಇಲ್ಲಿಯೂ ಕೂಡ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ನೋಡ್ಬೋದು. ಅಂತಹ ಪ್ರಾಚೀನ ಜಿನಮಂದಿರಿದೆ, ಆ ಜಿನಮಂದಿರದ ಪಂಚಕಲ್ಯಾಣವಾಗ್ತಾ ಇದೆ. ಅಂತಹ ಪುಣ್ಯ ಕಾರ್ಯಕ್ಕೆ ನೀವೆಲ್ಲರೂ ಬಂದು ಒಳ್ಳೆಯ ನಿಮ್ಮಿಂದ ಏನೇನು ಸಹಾಯ ಆಗ್ತದೆ ತನುಮನ ಧನಗಳ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನೀವು ಮಾಡಬೇಕು. ಮತ್ತು ಯಾಕೆಂದರೆ ಈ ಗ್ರಾಮದಲ್ಲಿ ತುಂಬ ಕಡಿಮೆ 4-5 ಜನ ಮನೆ ಇದ್ದಾವೆ ಅಷ್ಟೇ. 5-9 ಮನೆ ಇದ್ದಾವೆ. ಅವರು 9 ಮನೆಯವರು ಎಲ್ಲರೂ ಸೇರಿ ಎಲ್ಲ ಕಾರ್ಯಕ್ರಮಗಳು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ ಮಾಡ್ತಾರೆ. ಮತ್ತು ಎಲ್ಲ ಗ್ರಾಮಸ್ಥರು ಕೂಡ, ಈ ಊರಿನ ಗ್ರಾಮಸ್ಥರು, ನಿನ್ನೆ ನಾವು ಅಲ್ಲಿ ಸಂಜೆ ಬಂದಾಗ ನೋಡ್ತಾ ಇದ್ದೋದು ಎಲ್ಲ ತೋರಣ ಅದೆಲ್ಲ ಇಲ್ಲಿರುವ ಎಲ್ಲ ಗ್ರಾಮಸ್ಥರೇ ಅದನ್ನು ರೆಡಿ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿರುವ ಮಲಿಯೂರದಲ್ಲಿರುವ ಎಲ್ಲ ಗ್ರಾಮಸ್ಥರು ಕೂಡ ಅವರ ಸಹಯೋಗ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜನನ ಅನುಯಾಯಿಗಳು ಅಂತ ಹೇಳ್ಕೊಂಡು ಬಂತು. ಯಾಕಂದರೆ ಇಂದ್ರಿಯಗಳನ್ನು ಜಯಿಸೋದು, ಯಾರು ಜಯಿಸಿದ್ರು ಎಲ್ಲರೂ ಜನರೇ. ಹಾಗಾಗಿ ಅದೊಂದು ವಾಸ್ತವಿಕವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಅಂಶವಾಗಿದೆ. ಹಾಗೆ ಇದು ಬಹಳ ದೀರ್ಘ ಪುರಾತನ ಕಾಲದಿಂದನೂ ಕೂಡ ನಮ್ಮ ಈ ದೇಶದಲ್ಲಿ, ನಾಡಿನಲ್ಲಿ ಇಂಥ ಧರ್ಮ ಆರಾಧನೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಈ ಒಂದು ಸನ್ಮಾರ್ಗದಲ್ಲಿ ಹೋಗಬೇಕು ಅಂತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಭಗವಂತನಾಗ್ತಾನೆ ಯಾರಾಗಬೇಕು ಅಂದರೆ ಅವ್ರಿಗೆ ಹಸಿವೆ ಇರಬಾರ್ದು, ನಿದ್ರೆ ಇರಬಾರ್ದು, ಬಾಯಾರಿಕೆ ಇರಬಾರ್ದು, ಕ್ರೋಧ ಇರಬಾರ್ದು, ಮಾನ ಇರಬಾರ್ದು, ಲೋಭ ಇರಬಾರ್ದು, ಅವೇನು ಅರಿಷಡ್ವರ್ಗಗಳು ತಾವು ಇರಬಾರ್ದು. ನಮ್ಮ ನಿರಂಜನ್ ಸಾಹೇಬ್ರು ಇಲ್ಲಿ ಕೂತ್ಕೊಂಡು ಒಂದು ಮಾತು ಹೇಳ್ತಿದ್ರು, ಇಲ್ಲಿ 1008 ಅಂತ ಹಾಕ್ತಿರಲ್ಲ ದೇವರಿಗೆ, ಅದರಲ್ಲಿ ಏನು ವಿಶೇಷ? ಮತ್ತು ಮುನಿಗಳಿಗೆ 108 ಹಾಕಿದ್ದೀರಿ, ಇದು ಏನು ಇದು ಅಂತ ಹೇಳಿದಾಗ ಅದಕ್ಕೆ ವ್ಯತ್ಯಾಸಗಳಿದೆ. ಭಾಳ ಕಡೆಗೆ ಎಲ್ಲರಿಗೂ 1008 ಬರ್ಕೊಂಡು ಹೋಗ್ತಾರೆ. ಅದು ಆಗಕ್ಕೆ ಸಾಧ್ಯವೇ ಇಲ್ಲ. ಇಂಥ 1008 ದೋಷಗಳು ಮನುಷ್ಯನಲ್ಲಿರ್ತವೆ. ಯಾರು 1008 ದೋಷಗಳನ್ನು ಗೆಲ್ಲುತ್ತಾರೆ ಅವರೇ ಪರಮಾತ್ಮನಾಗೋಕ್ಕೆ ಸಾಧ್ಯ, ಭಗವಂತನಾಗೋಕ್ಕೆ ಸಾಧ್ಯ. ಅದಕ್ಕೆ ಭಗವಂತನಿಗೆ 1008 ಅಂತ ಹಾಕೋದಿದೆ. ಮುನಿಗಳಿಗೆ ಬಂದು ಕುಂತಿದ್ದಾರೆ ಇಲ್ಲಿ ಸ್ವಾಮಿಗಳು, ಅವರಿಗೆ 108 ಹಾಕ್ತಾರೆ. 108 ಹಾಕಿದ್ರೆ ಅವರು ನಮ್ಮಂತನೇ ಜೀವಾತ್ಮರಾಗಿದ್ದಾರೆ. ಸಂಸಾರದಲ್ಲಿ ಹುಟ್ಟು ಸಾವು ಇದೆ ಅವರಿಗೆ. ಆದರೆ ಕರ್ಮ ಜಯಿಸ್ತಕ್ಕಂಥ ಮಾರ್ಗದಲ್ಲಿ ಹೋಗ್ತಾ ಇರೋದರಿಂದ ಅವರು 108 ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಅವರು. ಅದರಿಂದ ಅವರಿಗೆ 108 ಅಂತ ಹೇಳ್ತಾರೆ. ಇವತ್ತು ಅದನ್ನು ಲೋಕಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಧರ್ಮಸ್ಥಳದ ಹೆಗಡೆಯವರು ಸ್ವತಃ ನಮಗೆ ಅವರ ಆರೋಗ್ಯನೂ ಕೂಡ ಭಾಳ ವಯೋಧರ್ಮ, ಹಾಗಾಗಿ ಕ್ಷೀಣಿಸಿದ್ರಿಂದಾಗಿ ಬರೋದು ನಮಗೆ 100ಕ್ಕೆ 100 ನಮಗೆ ಅನುಮಾನವಿತ್ತು. ಆದರೆ ಅದು ಕೂಡ ನಾವು ಮಠಕ್ಕೆ ಕರಿತೀವಿ ಅಂದರೆ ಬರ್ತಿರಲಿಲ್ಲ.
ಇನ್ಯಾವುದೋ ಒಂದು ಸಿಟಿ ನಗರದಲ್ಲಿ ಕರಿತೀವಿ ಅಂದರೆ ಬರ್ತಿರ್ಲಿಲ್ಲ, ಗ್ರಾಮದಲ್ಲಿ ಕರಿತಾ ಇದ್ದೀವಿ, ಮಲಿಯೂರಿನಲ್ಲಿ ಬರಬೇಕು, ಮಲಿಯೂರು ಒಂದು ಗ್ರಾಮ ಅಂತ ಹೇಳಿ ಅವರು ಬರ್ತೀನಿ ಅಂಥೇಳಿ ಪುನಃ ನಮ್ಮ ಸ್ವಲ್ಪ ದಿವಸದಲ್ಲಿ ಪುನಃ ಫೋನ್ ಸಮಾಚಾರವನ್ನು ಕಳಿಸಿದ್ರು. ದೇವಗುರು ಶಾಸ್ತ್ರವನ್ನು ನಂಬಿ ನಡೆಯುವ ಅರಹಂತರ ಚರಣಗಳಿಗೆ ಬಾಗಿ ನಮಿಸುವ. ದೇವಗುರು ಶಾಸ್ತ್ರವನ್ನು ನಂಬಿ ನಡೆಯುವ ಅರಹಂತರ ಚರಣಗಳಿಗೆ ಬಾಗಿ ನಮಿಸುವ. ದೇವಗುರು ಶಾಸ್ತ್ರವನ್ನು ನಂಬಿ ನಡೆಯುವ ಅರಹಂತರ ಚರಣಗಳಿಗೆ ಬಾಗಿ ನಮಿಸುವ. ಗುರುದೇವರ ವಾಣಿಯನ್ನು ಮನದಿ ಧರಿಸುವ, ಶ್ರುತವಾಣಿಯ ಸ್ತುತಿ ಮಾಡಿ ಭಜಿಸಿ ಹಾಡುವ. ಗುರುದೇವರ ವಾಣಿಯನ್ನು ಮನದಿ ಧರಿಸುವ, ಶ್ರುತವಾಣಿಯ ಸ್ತುತಿ ಮಾಡಿ ಭಜಿಸಿ ಹಾಡುವ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಪರಿಗ್ರಹದ ಪರಿಮಿತಿಯ ಅರಿತು ನಡೆಯುವ, ಅಪರಿಗ್ರಹ ಭಾವದಿ ಸನ್ಮಾರ್ಗ ಹಿಡಿಯುವ. ಪರಿಗ್ರಹದ ಪರಿಮಿತಿಯ ಅರಿತು ನಡೆಯುವ, ಅಪರಿಗ್ರಹ ಭಾವದಿ ಸನ್ಮಾರ್ಗ ಹಿಡಿಯುವ. ಪರಿಗ್ರಹದ ಪರಿಮಿತಿಯ ಅರಿತು ನಡೆಯುವ, ಅಪರಿಗ್ರಹ ಭಾವದಿ ಸನ್ಮಾರ್ಗ ಹಿಡಿಯುವ. ಧರ್ಮ ಮಾರ್ಗದಲ್ಲಿ ನಡೆದು ಭವವ ಸವೆಸುವ, ಸತ್ಸಂಗದ ಹಾದಿ ಹಿಡಿದು ಮುಕ್ತಿ ಬಯಸುವ. ಧರ್ಮ ಮಾರ್ಗದಲ್ಲಿ ನಡೆದು ಭವವ ಸವೆಸುವ, ಸತ್ಸಂಗದ ಹಾದಿ ಹಿಡಿದು ಮುಕ್ತಿ ಬಯಸುವ. ಭಾವ ತುಂಬಿ ಭಕ್ತಿಯಿಂದ ಹಾಡ ಬನ್ನಿರಿ, ಆದಿನಾಥ ಜಿನಪತಿಯ ಸ್ತುತಿಸ ಬನ್ನಿರಿ. ಭಾವ ತುಂಬಿ